ಈ ವಿಡಿಯೋ ಜಲ್ದಿ ಸೇವ್ ಮಾಡ್ಕೋರಿ, ಯಾಕಂದ್ರ ಪರಶುರಾಮರ ಪಾದರಕ್ಷೆ ಇಲ್ಲಿನೂ ಜೀವಂತ ಸಾಕ್ಷಿಯಾಗಿ ಉಳಿದೈತಿ. ನಮಸ್ಕಾರಿ ಎಲ್ಲಾ ದೊಡ್ಡ ಮಂದಿಗೆ. ನೀವೇನ್ರೆ ಮಸ್ತ್ ಪೈಕಿ ಟ್ರೆಕಿಂಗ್ ಮಾಡೋರಿದ್ರ ಈ ಪರ್ಸ್ ಗಳನ್ನ ಒಟ್ಟ ಮಿಸ್ ಮಾಡ್ಬೇಡ್ರಿ. ಸೌದತ್ತಿಯಿಂದ ಕೇವಲ ಒಂದ್ 8 ಕಿಲೋಮೀಟರ್ ದೂರ ಆಗ್ಬಹುದು, ಆದ್ರ ಹೋಗಿದ್ದಕ್ಕ ಮೋಸ ಇಲ್ಲ ನೋಡ್ರಿ. ಹೋಗುವಾಗ ಬರಿಗೈಲಿ ಅಂತೂ ಹೋಗ್ಬೇಡ್ರಿ, ಯಾಕಂದ್ರೆ ಇಲ್ಲಿ ವಾನರ ಸೈನ್ಯ ಅಂತೂ ಬಾಳ ಐತಿ. ಸಾಕಷ್ಟು ಬೆಟ್ಟ ಗುಡ್ಡಗಳಿಂದ ಆವೃತವಾದ ಈ ಪ್ರದೇಶ ಪರಶುರಾಮ ಬಂದ್ ಹೋಗಿದ್ದಕ್ ಸಾಕ್ಷಿಯ ತಂದ ಇಲ್ಲಿ ಜನರು ಹೇಳ್ತಾರ್ರಿ. ಅದಲ್ದ ಇಲ್ಲಿ ಪರಶುರಾಮನ ಪಾದರಕ್ಷೆನೂ ನೋಡಾಕ್ ಸಿಗ್ತತಿ. ಫ್ಯಾಮಿಲಿ ಜೊತೆ ಟ್ರಿಪ್ ಗತ್ತ ಅಲ್ಲೇ ಇಲ್ಲಿ ಹೋಗೋಕಿತ್ತ ಇಲ್ಲಿ ಬಂದ್ರ ಮಸ್ತ್ ನೋಡ್ರಿ. ಟ್ರಿಪ್ ಆಕತಿ, ಹಂಗ ದೇವ್ರ ದರ್ಶನ ಆಕತಿ. ಈ ಬಿಸಿಲು ಅನ್ನೋದು ಪ್ರಾಣಿಗಳಿಗೂ ಬಿಟ್ಟಿದ್ದಲ್ ನೋಡ್ರಿ. ಅದಕ್ಕ ನಾವು ತಂದಂತ ನೀರನ್ನ ಈ ವಾನರ ಸೈನ್ಯಕ್ಕ ಕೊಟ್ಟಿವ್ರಿ. ಬೆಟ್ಟ ಹತ್ತಿ ಇಳಿದ್ಮೇಲೆ ಫುಲ್ ಸುಸ್ತು ಆಗಿತ್ತು, ಆದ್ರೆ ಇಲ್ಲಿ ಪರಶುರಾಮರ ಹೊಂಡ ಮತ್ತ ಅವರ ಜ್ಞಾನ ಕುತ್ತಂತ ಸ್ಥಳ ನೋಡಿದ್ಮೇಲೆ ಆ ಸುಸ್ತೆಲ್ಲ ಮಂಗಮಾಯ ಆಗಿದ್ದು ಆಶ್ಚರ್ಯದ ಸಂಗತಿಯೇ ಸರಿ ನೋಡ್ರಿ. ನಮ್ಮ ಸನಾತನ ಧರ್ಮದಾಗ ಸಿದ್ಧಿ ಪುರುಷರು ತಪಸ್ಸು ಮಾಡಿದ ಅದೆಷ್ಟೋ ದೇವಾಲಯಗಳದಾವು, ಆದ್ರ ನಮ್ ತರ್ಕಕ್ ಬಂದಿರಂಗಿಲ್ಲ ಅಷ್ಟ. ಟ್ರಿಪ್ ಪ್ಲಾನ್ ಮಾಡು ನಿಮ್ ದೋಸ್ತಗ ಈ ವಿಡಿಯೋ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನ್ರಿ.